ನಮಸ್ತೆ ವೀಕ್ಷಕರೇ, ನಿನ್ನ ಬಿಟ್ಟು ಹೇಗಿರಲಿ ವಿಧಿಯ ನಾಟಕ ನೈಜ ಘಟನೆ ಮುಂದುವರೆದ ಭಾಗ. ಅವಳು ಪುಟ್ಟ ಹಳ್ಳಿಯಲ್ಲಿರುವ ಪುಟ್ಟ ಹುಡುಗಿ. ಅಪ್ಪ ಪರಶುರಾಮ್, ಅಮ್ಮ ಕಲಾವತಿ. ರೇಣುಕಾ ದೊಡ್ಡ ಮಗಳು. ಗಂಡು ಮಗು ಬೇಕು ಅಂತ ಸಾಲಾಗಿ 4 ಹೆಣ್ಣು ಮಕ್ಕಳಾದ ಮೇಲೆ 1 ಗಂಡು ಮಗು ಆಯಿತು. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಇರುವ 1 ಎಕರೆ ಗದ್ದೆಯಲ್ಲಿ ಬೆಳೆಯೋದು ತಮ್ಮ ಸಂಸಾರಕ್ಕೆ ಸಾಕಾಗುತ್ತಿರಲಿಲ್ಲ. ಗಂಡ ಹೆಂಡತಿ ಇಬ್ಬರು ಕೂಲಿ ಮಾಡಿ ಸಂಸಾರ ಸಾಗಿಸುತ್ತಿದ್ದರು. ಮನೆಯಲ್ಲಿ 2 ಹಸು ಕಟ್ಟಿರೋದರಿಂದ ಹಾಲು ಮೊಸರಿಗೆ ಕಡಿಮೆ ಇರಲಿಲ್ಲ. ತಮಗೆ ಬೇಕಾದಷ್ಟು ಇಟ್ಟುಕೊಂಡು ಉಳಿದದ್ದು ಡೈರಿಗೆ ಹಾಕುತ್ತಿದ್ದರು. ರೇಣುಕಾ ತಾವಿರುವ ಪಕ್ಕದ ಊರಿನಲ್ಲಿರುವ ಸರಕಾರಿ ಶಾಲೆಯಲ್ಲಿ 10ನೇ ತರಗತಿಯವರೆಗೂ ಓದಿ ಪಾಸ್ ಆಗಿದ್ದಳು. ಮುಂದೆ ಸರಕಾರಿ ಕಾಲೇಜ್ ಹಾನಗಲ್ನಲ್ಲಿ ಇರೋದರಿಂದ ಮತ್ತೆ ಅವರ ಆರ್ಥಿಕ ಪರಿಸ್ಥಿತಿ ದಿನ ಬಸ್ ಚಾರ್ಜ್ ಕೊಟ್ಟು ಓದಿಸುವ ಶಕ್ತಿ ಇಲ್ಲದೆ ಇರೋದರಿಂದ ಓದುವುದನ್ನು ಬಿಡಿಸಿದ್ದರು. ಮನೆಯಲ್ಲಿ ಸುಮ್ಮನೆ ಇರಲು ಆಗದೆ ಅಪ್ಪ ಅಮ್ಮನ ಜೊತೆ ಬೇರೆಯವರ ಗದ್ದೆಯಲ್ಲಿ ತಾನು ಕೂಲಿ ಕೆಲಸ ಮಾಡಲು ಹೋಗುತ್ತಾಳೆ. ಅದರ ನಡುವೆ ತಮ್ಮ 1 ಎಕರೆ ಗದ್ದೆಯಲ್ಲೂ 3 ದುಡಿಮೆ. 1 ವರ್ಷದಿಂದ ಬಿಸಿಲು ಮಳೆ ಅನ್ನದೇ ದುಡಿಮೆ ಮಾಡುತ್ತಲೇ ಇದ್ದಳು. ಆ ಊರಿನ ಪಾಟೇಲ ಸುಭಾಷ್ ಮೋಹನ್ ರವರ ಗೆಳೆಯ. ಮಗನಿಗೆ ಹೆಣ್ಣು ನೋಡಲು ಹೇಳಿದ್ದರು. ಸುಭಾಷ್ ತಮ್ಮ ಮಗಳನ್ನು ಕೊಡಲು ಇಷ್ಟಪಟ್ಟಿದ್ದರು. ಮೋಹನ್ ಬಡವರ ಮನೆಯ ಹುಡುಗಿ ಬೇಕು ಅಂತ ಹೇಳಿದ್ದರಿಂದ ಮಗಳ ಗೆಳತಿ ರೇಣುಕಾ ನೆನಪಾಗಿದ್ದಳು. ಸೌಮ್ಯ ಸ್ವಭಾವದ ಹುಡುಗಿ, ನೋಡಲು ಲಕ್ಷಣವಾಗಿರುವ ರೇಣುಕಾ ಅವರ ಮನೆಗೆ ಸರಿಯಾದ ಹುಡುಗಿ ಅನ್ನಿಸಿ ಪರಶುರಾಮನಿಗೆ ಬರ ಹೇಳಿದರು. ಪರಶುರಾಮ್ ಸುಭಾಷ್ ಒಂದೇ ವಯಸ್ಸಿನವರು, ಒಂದೇ ಊರವರು, ಕೂಡಿ ಆಡಿದ ಗೆಳೆಯರು. ಪಾಟೇಲ್ ಹುದ್ದೆ ಸುಭಾಷ್ಗೆ ಸಿಕ್ಕ ಮೇಲೆ ಊರಿನ ಹಿರಿಯವ ಅಂತ ಮರ್ಯಾದೆ ಕೊಡುತ್ತಿದ್ದರು. ಪರಶುರಾಮ ಪಾಟೇಲರ ಮನೆಗೆ ಹೋಗಿದ್ದ. ಏನು ವಿಚಾರ ಅಂತ ತಿಳಿಯದೆ, ಪಾಟೇಲರೇ ಮನೆ ಕಡಿ ಬರಾಕ ಹೇಳಿದ್ರಂತೆ. ಹ್ಞೂ ಪರಸ್ಯ, ಒಂದು ವಿಚಾರ ಇತ್ತು ನೋಡ. ಏನ್ ಪಟೇಲರೇ, ನಿನ್ನ ಮಗಳಿಗೆ ಲಗ್ನ ಮಾಡ್ಬೇಕು ಅಂತಿದ್ಯಾ ಏನು? ಇನ್ನ ಅದರ ಬಗ್ಗೆ ಚಿಂತೆ ಮಾಡಿಲ್ಲ, ಅಕ್ಕಿ ಇನ್ನ ಸಣ್ಣವಳಿದಾಳ. ಪಟೇಲರು, ನೋಡ್ ಪರಸ್ಯ, ಬೆಂಗಳೂರಿನಲ್ಲಿ ನನ್ನ ಗೆಳೆಯ ಒಬ್ಬ ಇದ್ದಾನೆ. ಅವನ ಮಗಂಗೆ ಲಗ್ನ ಮಾಡಬೇಕು ಅಂತಿದ್ದಾನೆ. ಹುಡುಗ ಇಂಜಿನಿಯರ್ ಇದ್ದಾನ. ಸ್ವಲ್ಪ ವಿಚಾರ ಮಾಡಿ ಹೇಳು. ಒಳ್ಳೆ ಮಂದಿ ಇದ್ದಾರ, ಆಸ್ತಿ ಪಾಸ್ತಿ ಕೂಡ ಜೋರೈತಿ. ನಿನ್ನ ಮಗಳು ಚಲೋ ಬಾಳ್ತಾಳೆ. ಅಲ್ಲ ಪಾಟೇಲರೇ, ನಾವು ಬಡವ್ರು ಅದೀವಿ. ಅವ್ರ ಸಮಕ್ಕೆ ಲಗ್ನ ಮಾಡೋದು ಅದೆಲ್ಲ ಆಗದ್ ಮಾತು ಬಿಡಿ. ಇಲ್ಲಲ್ಲೇ ಪರಸ್ಯ, ಅವರಿಗೆ ಬಡವ್ರ ಮನೆ ಹುಡುಗಿನೇ ಬೇಕು ಅಂತ. ಯಾಕೆ ಪಾಟೇಲರೇ ಅನುಮಾನದಿಂದ ಕೇಳಿದ. ಅಯ್ಯೋ, ಈಗಿನ ಕಾಲದ ಮಂದಿಗೆ ಏನೋ ಸಮಾಜ ಸೇವೆ ಮಾಡೋ ರೋಗ, ಅದಕ್ಕೆ ಈ ಥರ ಮಾಡ್ತಾರೆ. ಮನೆಗೆ ಹೋಗಿ ನನ್ನ ಹೆಂಡತಿ ಕೇಳಿ ಹೇಳ್ತೀನಿ ಪಾಟೇಲ್ರೇ. ಕಲಾವತಿ ಒಂದೇ ಮಾತಿಗೆ ಮಗಳ ಮದುವೆ ಮಾಡಲು ಒಪ್ಪಿದಳು. ಇನ್ನು ರೇಣುಕನ ಕೇಳೋದಷ್ಟೇ ಉಳಿದಿದ್ದು. ರಾತ್ರಿ ಎಲ್ಲರೂ ಕವದಿ ಹಾಸಿಕೊಂಡು ಮಲಗಲು ಹೊರಟಿದ್ದರು. ಪರಶುರಾಮ್ ಮಗಳನ್ನು ಹತ್ತಿರ ಕರೆದು ವಿಷಯ ತಿಳಿಸಿದರು. ಅಪ್ಪ, ನನ್ಗ್ಯಾಕಿಷ್ಟು ಲಗುನ ಮದ್ವಿ? ಸ್ವಲ್ಪ ತಡದ್ ಮಾಡಿದ್ರ ಆಗೋದೇನ? ಇಲ್ಲ ಮಗಳ, ನಿನ್ ಹಿಂದೆ ಇನ್ನೂ 3 ಮಂದಿ ಇದ್ದಾರ. ಅವರನ್ನು ದಡಕ್ಕೆ ಸೇರಿಸ್ಬೇಕ. ಅದಕ್ಕ ನಿನ್ನ ಮದ್ವಿ ಮಾಡೋಣ ಅಂತ. ನಮ್ ಪಾಟೇಲ್ ಸುಬ್ಬಿಯ ಗೆಳೆಯನ ಮಗನಂತೆ. ಮನಿ ಕಡೆ ಚಲೋ ಇದಾರಂತೆ. ನೋಡ್ ಮಗಳ, ವಿಚಾರ ಮಾಡು. ಸರಿ ಅಪ್ಪ, ನೀ ಹೆಂಗ್ ಹೇಳ್ತೀಯೋ ಹಂಗ ಅಂತ ತನ್ನ ಒಪ್ಪಿಗೆ ಕೊಟ್ಟಿದ್ದಳು. ಪರಸ್ಯ ಬೆಳಗ್ಗೆ ಹೋಗಿ ತಮ್ಮ ಒಪ್ಪಿಗೆ ತಿಳಿಸಿದ. ಪಟೇಲ ಮಗಳ ಫೋಟೋ ಕೊಡು, ಅವರಿಗೆ ಕಳಿಸ್ತೀನಿ ಅಂತ ಫೋಟೋ ತಗೊಂಡಿದ್ದ. ಮೋಹನ್ ಫ್ಯಾಮಿಲಿಗೆ ರೇಣುಕಾ ಫೋಟೋ ನೋಡಿ ಒಪ್ಪಿಕೊಂಡಿದ್ದರು. ವಾರದೊಳಗೆ ಹೆಣ್ಣು ನೋಡಲು ಬರುತ್ತೀವಿ ಅಂತ ಕರೆ ಮಾಡಿ ಸುಭಾಷ್ಗೆ ಹೇಳಿದ್ದರು. ಮೋಹನ್ ಫ್ಯಾಮಿಲಿ ಮುಂಜಾನೆ ಬೆಂಗಳೂರು ಬಿಟ್ಟು ಮಧ್ಯಾಹ್ನ ಹಾನಗಲ್ ಸೇರಿದರು. ಅಲ್ಲಿಂದ ಅವರು ಸುಭಾಷ್ ಮನೆಗೆ ಸೇರಿದ್ದರು. ರೇಣುಕಾ ಅವತ್ತು ಗದ್ದೆ ಕೆಲಸಕ್ಕೆ ಹೋಗಿದ್ದಳು. ಪಾಟೇಲ ಸಂಜೆ ಹೆಣ್ಣು ನೋಡೋ ಶಾಸ್ತ್ರ ಅಂತ ಹೇಳಿ ಕಳಿಸಿದ್ದರು. ರೇಣುಕಾ ತಂಗಿ ಹೋಗಿ ಅಕ್ಕನ ಕರ್ಕೊಂಡು ಬಂದಿದ್ದಳು. ಇರುವ ಸಣ್ಣ ಮನೆಯನ್ನೇ ಎಲ್ಲರೂ ಸೇರಿ ನೀಟಾಗಿಟ್ಟಿದ್ದರು. ಒಂದು ಸಣ್ಣ ರೂಮ್, ಹಾಲ್, ಅಡುಗೆ ಮನೆ, ಹಿಂದೆ ಬಚ್ಚಲು. ರೇಣುಕಾ ಸ್ನಾನ ಮಾಡಿ ಅಮ್ಮನ ಒಂದು ಕಾಟನ್ ಸೀರೆ ಉಟ್ಟು ಉದ್ದದ ಕೂದಲನ್ನು ಸಡಿಲವಾಗಿ ಜಡೆ ಹೆಣೆದು ಮನೆ ಹಿತ್ತಲಲ್ಲಿ ಬೆಳೆದ ಕನಕಾಂಬರಿಯನ್ನು ಕಟ್ಟಿ ಮುಡಿದು ಸಾಧಾರಣ ಅಲಂಕಾರದಲ್ಲಿದ್ದಳು. ಮನೆಯವರಿಗೆ ಚಂದವಾಗಿ ಕಾಣುತ್ತಿದ್ದಳು. ರೇಣುಕಾ 5 ಅಡಿ ಸಾಧಾರಣ ಮೈಕಟ್ಟಿನ ಹುಡುಗಿ. ವರ್ಷದಿಂದ ಬಿಸಿಲಲ್ಲಿ ದುಡಿಯುತ್ತಿರುವುದರಿಂದ ಸ್ವಲ್ಪ ಬಣ್ಣ ಮಾಸಿತ್ತು. ಗೋಧಿ ಬಣ್ಣದ ಹುಡುಗಿ, ತುಂಬಾ ಲಕ್ಷಣವಂತೆ. ದುಂಡಗಿನ ಮುಖದಲ್ಲಿ ಕಣ್ಣುಗಳೇ ಆಕರ್ಷಣೆ. ಈಗ ಮನೆಯವರಿಗೆ ಮುದ್ದುಗೊಂಬೆ ತರ ಕಾಣುತ್ತಿದ್ದಳು. ಸಂಜೆ ಮೋಹನ್ ಮನೆಯವರು ಹೆಣ್ಣು ನೋಡಕ್ಕೆ ಬಂದಿದ್ದರು. ಒಂದು ಕಡೆ ಪಕ್ಕದ ಮನೆಯಿಂದ ತಂದ 4 ಚೇರ್ ಹಾಕಿದ್ದರು. ಇನ್ನೊಂದು ಕಡೆ ಚಾಪೆ ಹಾಕಿ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದ್ದರು. ಮನೆಗೆ ಬಂದ ಬೀಗರಿಗೆ ಮೊದಲು ತಣ್ಣಗಿನ ನೀರು ಬೆಲ್ಲ ಕೊಟ್ಟು ಕುಶಲೋಪರಿ ವಿಚಾರಿಸಿದರು. ಪರಶುರಾಮ್, ಸಣ್ಣ ಮನಿ ಐತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಸುಮತಿ ಕವಿತಾ ನಗುತ್ತಾ ಕೆಳಗೆ ಕುಳಿತರು. ಮೋಹನ್, ಮಂಜುನಾಥ್, ಸುಭಾಷ್ ಮತ್ತೆ ಸುಹಾಸ್ ಚೇರ್ ಮೇಲೆ ಕುಳಿತರು. ಸುಭಾಷ್ ಹೆಂಡತಿ ಪ್ರೇಮ ಕಲಾವತಿಗೆ ಸಹಾಯ ಮಾಡಲು ಹೋಗಿದ್ದಾರೆ. ಮಗಳು ರೂಪ ಗೆಳತಿನ ಗೋಳಾಡಿಸಲು ಹೋಗಿದ್ದಳು. ಸುಭಾಷ್ 2 ಮನೆಯವರನ್ನು ಪರಿಚಯ ಮಾಡಿಕೊಟ್ಟರು.
ಮನೆಯ ಗಟ್ಟಿ ಹಾಲಿನಲ್ಲಿ ಎಲ್ಲರಿಗೂ ಚಾ ಮಾಡಿ ಮಗಳ ಕೈಗೆ ಕೊಟ್ಟು ಕಳುಹಿಸಿದರು ಕಲಾವತಿ. ರೇಣುಕಾಗೆ ಇದು ಮೊದಲ ವಧು ಪರೀಕ್ಷೆ. ಸಣ್ಣದಾಗಿ ಕೈಕಾಲು ನಡುಗಲು ಶುರು ಆಗಿತ್ತು. ಪ್ರೇಮ ಧೈರ್ಯ ನೀಡಿ ಹೊರಗೆ ಕಳುಹಿಸಿದರು. ರೇಣುಕಾ ತಲೆ ತಗ್ಗಿಸಿ ಎಲ್ಲರಿಗೂ ಚಾ ನೀಡಿ ಒಳಗೆ ಬಂದು ದೊಡ್ಡ ಉಸಿರು ಬಿಟ್ಟಳು. ಸುಮತಿ ರೇಣುಕನ ಕರೆದು ಹತ್ತಿರ ಕೂರಿಸಿಕೊಂಡು ತಾವು ತಂದ ಹಣ್ಣು ಹೂವು ಸ್ವೀಟು ಕೊಟ್ಟು ರೇಣುಕಾ ನಾಚಿಕೆ ಬೆರೆತ ಮೊಗದಿಂದ ನಿಧಾನಕ್ಕೆ ತಲೆ ಎತ್ತಿ ನೋಡಿದಳು. ಕುಡಿ ಮೀಸೆಯ ಚೆಲುವ ಒಂದೇ ನೋಟದಲ್ಲಿ ಇಷ್ಟ ಆಗಿದ್ದ. ತನಗಿಂತ ಒಂದು ಹೆಜ್ಜೆ ಮೇಲು ಬಣ್ಣ. ಅವನ ಕುಡಿನೋಟ ನೋಡಿ ನಾಚಿ ಮತ್ತೆ ತಲೆ ತಗ್ಗಿಸಿದಳು. ಸುಹಾಸ್ ಟೀ ಕೊಡುವಾಗಲೇ ಅವಳನ್ನು ನೋಡಿದ್ದ. ತಲೆ ತಗ್ಗಿಸಿ ತನ್ನ ಮುಂದೆ ಸಾಗಿದ ಹುಡುಗಿಯ ಕೂದಲಿನ ಶೀಗೆಕಾಯಿ ವಾಸನೆ ಮಾತ್ರ ಅವನ ಅನುಭವಕ್ಕೆ ಬಂದಿತ್ತು. ಮತ್ತೆ ಈಗ ಅಮ್ಮನ ಪಕ್ಕದಲ್ಲಿ ಕುಳಿತಿದ್ದ ನೈಜ ಸುಂದರಿ ಅವನಿಗೂ ಇಷ್ಟ ಆಗಿತ್ತು. ಆದರೆ ಹುಡುಗಿನ ನೋಡಿದ ತಕ್ಷಣ ತಿಳಿದಿದ್ದು ಇನ್ನೂ ಸಣ್ಣ ವಯಸ್ಸು ಅಂತ. ಕವಿತಾ ನಿಧಾನಕ್ಕೆ, ಅಕ್ಕ, ಹುಡುಗಿಗೆ ಸಣ್ಣ ವಯಸ್ಸಲ್ವಾ? ಸುಮತಿಗೂ ಅದು ನಿಜ ಅನಿಸಿತು. ಸುಮತಿ ಪರಶುರಾಮನಿಗೆ ಕೇಳಿದಳು, ಅಣ್ಣ, ಹುಡುಗಿಗೆ ಎಷ್ಟು ವಯಸ್ಸು? ಪರಶುರಾಮ್, ತಂಗಿ 10ನೇ ಕ್ಲಾಸ್ವರೆಗೆ ಕಲ್ತಾಳೆ, ಪಾಸು ಮಾಡಿದ್ದಾಳೆ. ಇನ್ನು 15 ದಿನಕ್ಕೆ 17 ತುಂಬಿ 18 ಬೀಳುತ್ತೆ ತಂಗಿ ಎಂದನು. ಎಲ್ಲರಿಗೂ ಹುಡುಗಿ ಇಷ್ಟ ಆಗಿತ್ತು. ಸುಭಾಷ್ ಮೋಹನ್ ಮನೆಯವರ ಬಗ್ಗೆ ಹೇಳಿ ಪರಶುರಾಮನಿಗೆ ನಿಮ್ಮ ಒಪ್ಪಿಗೆ ಏನು ಹೇಳಿ ಅಂತ ಕೇಳಿದ. ಗಂಡ ಹೆಂಡತಿ ಇಬ್ಬರು ಒಪ್ಪಿದರು. ಎಲ್ಲರಿಗೂ ಈ ಮದುವೆ ಒಪ್ಪಿಗೆ ಆಗಿತ್ತು. ಹುಡುಗ ಹುಡುಗಿನ ಯಾರೂ ಕೇಳಲೇ ಇಲ್ಲ. ಶಾಸ್ತ್ರಿಗಳು ತಿಂಗಳ ಒಳಗಿನ ಮದುವೆ ಡೇಟ್ ಕೊಟ್ಟಿದ್ದರು. ಪರಶುರಾಮ್, ಇಷ್ಟು ಬೇಗ ಲಗ್ನ ಮಾಡಕ್ಕೆ ನಮ್ಮ ಕೈಲಿ ಆಗಲ್ಲ ತಂಗಿ, ಮುಂದಿನ ವರ್ಷ ನಡೆಸ್ಕೊಡ್ತೀವಿ ಎಂದನು. ಮೋಹನ್, ನೀವು ಏನು ತೊಂದರೆ ತಗೊಳ್ಳೋದು ಬೇಡ ಬೇಗರೆ, ಮದುವೆ ಎಲ್ಲ ನಾವೇ ಮಾಡ್ಕೊಳ್ತೀವಿ, ನೀವು ಹುಡುಗಿನ ಕರ್ಕೊಂಡು ಬಂದರೆ ಸಾಕು. ಪರಶುರಾಮ್, ನಿಮಗೆ ತುಂಬ ತ್ರಾಸಾಗುತ್ತೆ ಮುಜುಗರದಲ್ಲಿ ಹೇಳಿದರು. ಮಂಜುನಾಥ್, ಅಂಥದ್ದು ಏನೂ ಇಲ್ಲ, ನಮ್ಮನೆ ಮೊದಲ ಮಗನ ಮದುವೆ, ನಮ್ಮ ಊರಲ್ಲಿ ಮಾಡ್ತೀವಿ, ನೀವು ನಿಮ್ಮ ಬಂಧು ಬಳಗನ ಕರ್ಕೊಂಡು ಬಂದರೆ ಸಾಕು. ಆದರೂ ಒಂದು ವಿಳ್ಯ ಆದರೂ ನಾವು ಮಾಡಬೇಕಲ್ಲ, ನೀವು ಹುಡುಗನಿಗೆ ಒಂದು ಟವಲ್ ಕೊಟ್ಟರು ಸಾಕು, ನಾವು ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ಆಶ್ಚರ್ಯ ಆಗಿತ್ತು ರೇಣುಕಾ ಅಪ್ಪ ಅಮ್ಮನಿಗೆ. ಅವರು ಪಾಟೇಲನ ಕಡೆ ನೋಡಿದರು. ಸುಭಾಷ್, ನಡೆಯೋ ಕಾರ್ಯ ನಡೀಲಿ ಬಿಡೋ ಅಂತ ಹೇಳಿದ. ಸುಮತಿ ತಂದಿದ್ದ ವಿಳ್ಯದೆಲೆ ಹಣ್ಣು ಹೂಗಳೆಲ್ಲ ಸಣ್ಣದಾಗಿ ಇರುವ ಜನರ ನಡುವೆ ನಿಶ್ಚಿತಾರ್ಥ ಆಗಿತ್ತು. ಸುಮತಿ ಕವಿತಾ ತಾವು ತಂದಿದ್ದ ರೇಷ್ಮೆ ಸೀರೆ ಕುಂಕುಮ ಕೊಟ್ಟಿದ್ದರು. ರೂಪಳ ಸಹಾಯದಿಂದ ರೇಣುಕಾ ಆ ಸೀರೆಯನ್ನು ಉಟ್ಟು ಬಂದಳು. ಸುಹಾಸ್ ನಡುಗುವ ಕೈಯಿಂದ ಹುಡುಗಿಯ ಬೆರಳಿಗೆ ಉಂಗುರ ತೊಡಿಸಿದ. ಹುಡುಗಿ ನಾಚಿ ನೆಲ ನೋಡುತ್ತಿದ್ದಳು. ಜ್ಯೋತಿ ಖುಷಿಯಿಂದ ಇಬ್ಬರ ಜೊತೆ ಸೆಲ್ಫಿ ತಗೊಂಡಿದ್ದಳು. ಹಾಗೆ ರೂಪಾ ರೇಣುಕಾ ತಂಗಿಯರ ಫ್ರೆಂಡ್ಸ್ ಮಾಡಿಕೊಂಡು ಅವರ ಜೊತೆಗೂ ಫೋಟೋ ತೆಗೆಸಿಕೊಂಡಿದ್ದಳು. ಎಲ್ಲ ಹುಡುಗಿಯರು ಸುಹಾಸ್ಗೆ ಬಾವಾಜಿ ಬಾವಾಜಿ ಅಂತ ತಮ್ಮ ಪರಿಚಯ ಮಾಡಿಕೊಂಡಿದ್ದರು. ಬಂದವರಿಗೆ ಹಾಗೆ ಕಳಿಸಬಾರದು ಅಂತ ಅಲ್ಲಿಯೇ ಊಟದ ತಯಾರಿ ನಡೆಸಿದರು. ಪಾಯಸದ ಊಟ ಮಾಡಿ ಎಲೆ ಅಡಿಕೆ ಹಾಕಿಕೊಂಡು ಸುಭಾಷ್ ಮನೆಗೆ ಹೋಗಿದ್ದರು. ರೇಣುಕಾ ಮನೆಯವರಿಗೆ ಇದು ಕನಸ ಅಂತ ಅನಿಸಿತು. ಯಾವುದೇ ದೊಡ್ಡಸ್ಕೆ ಇಲ್ಲದೆ ಹೊಂದಿಕೊಂಡ ಜನ, ಒಳ್ಳೆಯವರಂತೆ ಕಂಡಿದ್ದರು. ರಾತ್ರಿ ಸುಭಾಷ್ ಮನೆಯಲ್ಲಿ ಉಳಿದುಕೊಂಡಿದ್ದರು. ರೇಣುಕಾ ಮುಂದಿನ ಜೀವನದ ಬಗ್ಗೆ ಕನಸು ಕಾಣಲು ಶುರು ಮಾಡಿದಳು. ಮಾರನೇ ದಿನ ತಿಂಡಿ ತಿಂದು ಬೆಂಗಳೂರು ಕಡೆ ಪಯಣ ಬೆಳೆಸಿದರು. ಹೋಗುವ ಮುನ್ನ ರೇಣುಕಾ ಮನೆಗೆ ಹೋಗಿ ಮಾತನಾಡಿಸಿಕೊಂಡು ಬೆಂಗಳೂರಿನ ಕಡೆಗೆ ಹೊರಟಿದ್ದರು. ಎಲ್ಲರೂ ಮನೆ ತಲುಪಿದ ನಂತರ ಸುಹಾಸ್ ಅಪ್ಪ ಅಮ್ಮನ ರೂಮಿಗೆ ಹೋಗಿದ್ದ. ಆರೋಗ್ಯ ಕೆಟ್ಟ ಮೇಲೆ ದಿನ ರಾತ್ರಿ ಅಪ್ಪ ಅಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅಭ್ಯಾಸ ಮಾಡಿಕೊಂಡಿದ್ದ. ಸುಮತಿ ದಿನಾ ಬೆಳಗ್ಗೆ ರಾತ್ರಿ ಅವರೇ ಅವನಿಗೆ ಮಾತ್ರೆ ಕೊಡುತ್ತಿದ್ದರು. ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು 10 ನಿಮಿಷ ನಿನ್ನೆ ನಡೆದಿದ್ದು ಯೋಚಿಸಿದ. ಅಮ್ಮ, ನಾವು ಅವಸರ ಮಾಡಿಲ್ವಾ? ಆ ಹುಡುಗಿಗೆ ಇನ್ನೂ 17 ವಯಸ್ಸು. ತನ್ನ ಅನುಮಾನ ಹೇಳಿದ. ಎಲ್ಲ ಸರಿ ಆಗುತ್ತೆ ಚಿನ್ನು, ಯೋಚನೆ ಮಾಡಬೇಡ. ಮೋಹನ್ ಕೂಡ ಸುಮಾ, ನಾವು ಅವಸರ ಮಾಡಿದ್ವಿ ಅನಿಸುತ್ತೆ. ಸಣ್ಣ ಹುಡುಗಿ, ಮತ್ತೆ ಅಷ್ಟು ದೂರದ ಊರು. ನಾನು ಎಲ್ಲ ಯೋಚನೆ ಮಾಡೇ ತೀರ್ಮಾನಿಸಿದ್ದೀನಿ. ದೂರ ಇರೋರಿಗೆ ಇಲ್ಲಿ ನಡೆಯೋದು ಏನೂ ಗೊತ್ತಾಗಲ್ಲ. ಅಮ್ಮ, ಅವರಿಗೆ ಸತ್ಯ ಹೇಳದೆ ಮದುವೆ ಆಗೋದು ಸರಿ ಇದೆಯಾ? ಚಿನ್ನು, ಸತ್ಯ ಹೇಳಿದರೆ ಯಾರೂ ಒಪ್ಪಲ್ಲ. ನೀನು ನನಗೆ ಮಾತು ಕೊಟ್ಟಿದ್ದೀಯ, ನಾನು ತೋರಿಸುವ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಂತ. ಈ ವಿಷಯ ಮತ್ತೆ ಮಾತನಾಡೋದು ಬೇಡ. ನನಗೆ ನಿನ್ನ ಸುಖನೇ ಮುಖ್ಯ. ಮಾತು ಕೊಟ್ಟಿರೋದು ನೆನಪಿರಲಿ, ಗಡುಸಾಗಿ ಹೇಳಿದರು. ಸುಹಾಸ್ ರೂಮಿನಲ್ಲಿ ಯೋಚಿಸುತ್ತಾ ಕುಳಿತಿದ್ದ. ಕಣ್ಮುಂದೆ ಅದೇ ಮುಗ್ಧ ಮುಖದ ಸಣ್ಣ ಹುಡುಗಿ ಬರುತ್ತಿದ್ದಳು. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.